ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವರ್ಷದ 2ನೇ ಹಾಗೂ ಅಂತಿಮ ಚಂದ್ರಗ್ರಹಣವು ಆಗಸ್ಟ್ 28ರಂದು ಸಂಭವಿಸಲಿದೆ. ಜ್ಯೋತಿಷ ಲೆಕ್ಕಾಚಾರಗಳ ಪ್ರಕಾರ ಗ್ರಹಣವು ಬೆಳಗ್ಗೆ 6:53ಕ್ಕೆ ಆರಂಭವಾಗಿ ಮಧ್ಯಾಹ್ನ 12:31ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೂ ಜ್ಯೋತಿಷ್ಯದಲ್ಲಿ ಇದರ ಪ್ರಭಾವವನ್ನು ವಿಶೇಷವಾಗಿ ಪರಿಗಣಿಸಲಾಗುತ್ತದೆ. ಈ ಬಾರಿ ಚಂದ್ರಗ್ರಹಣವು ಶನಿಯ ಅಧಿಪತ್ಯದ ಕುಂಭರಾಶಿ ಹಾಗೂ ರಾಹುವಿನ ಅಧಿಪತ್ಯದ ಶತಭಿಷ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಹೀಗಾಗಿ ಶನಿ ಮತ್ತು ರಾಹುವಿನ ಪ್ರಭಾವ ಹೊಂದಿರುವ ಈ ಗ್ರಹಣವು ಕೆಲವು ರಾಶಿಯವರಿಗೆ ಸವಾಲಿನ ಪರಿಸ್ಥಿತಿಗಳನ್ನು ತರಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗಿದೆ. ಈ ಅವಧಿಯಲ್ಲಿ ಕೆಲವರಿಗೆ ಆರೋಗ್ಯ, ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಉತ್ತಮ. ಹಾಗಾದರೆ ಈ ಚಂದ್ರಗ್ರಹಣದ ಅವಧಿಯಲ್ಲಿ ಯಾವ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕು ಮುಂದೆ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿ. ಚಂದ್ರಗ್ರಹಣದ ಪ್ರಭಾವದಿಂದ ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿರೀಕ್ಷಿಸಿದ ವೇಗದಲ್ಲಿ ಪ್ರಗತಿ ಕಾಣದಿರಬಹುದು. ಪ್ರಮುಖ ಕೆಲಸಗಳು ವಿಳಂಬವಾಗುವ ಸಾಧ್ಯತೆ ಇರುವುದರಿಂದ ಆತುರ ಪಡದೆ ತಾಳ್ಮೆಯಿಂದ ಮುಂದುವರಿಯಿರಿ. ಯಾವುದೇ ಹೊಸ ಹೂಡಿಕೆ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರ ಕೈಗೊಳ್ಳುವ ಮೊದಲು ಹಲವು ಬಾರಿ ಯೋಚಿಸುವುದು ಉತ್ತಮ. ಕುಟುಂಬದ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತಿನಲ್ಲಿ ಸಂಯಮ ಕಾಪಾಡಿಕೊಂಡ್ರೆ ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸಬಹುದು. ಆರೋಗ್ಯದ ಕಡೆಗೂ ಗಮನ ಹರಿಸಿ. ಈ ಅವಧಿಯಲ್ಲಿ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ವಿಶ್ರಾಂತಿಗೆ ಆದ್ಯತೆ ನೀಡುವುದು ಉತ್ತಮ. ಕನ್ಯಾ ರಾಶಿ. ಚಂದ್ರಗ್ರಹಣದ ಪ್ರಭಾವದಿಂದ ಕನ್ಯಾ ರಾಶಿಯವರು ಈ ಅವಧಿಯಲ್ಲಿ ಹೊಸ ಉದ್ಯಮ ಅಥವಾ ವ್ಯವಹಾರವನ್ನು ಆರಂಭಿಸುವುದನ್ನು ಸ್ವಲ್ಪ ಸಮಯ ಮುಂದೂಡುವುದು ಉತ್ತಮ. ಹೊಸ ವ್ಯವಹಾರ ಒಪ್ಪಂದಗಳನ್ನು ಅಂತಿಮಗೊಳಿಸುವಾಗ ಹೆಚ್ಚುವರಿ ಎಚ್ಚರಿಕೆ ವಹಿಸಿ. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಅದರಲ್ಲಿರುವ ಎಲ್ಲ ಅಂಶಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿಯೂ ಜಾಗರೂಕತೆ ಅಗತ್ಯ. ಹೂಡಿಕೆ, ಹಣಕಾಸಿನ ವಹಿವಾಟು ಅಥವಾ ದೊಡ್ಡ ಮೊತ್ತದ ಖರ್ಚು ಮಾಡುವ ಮೊದಲು ಸರಿಯಾಗಿ ಯೋಚಿಸಿ. ಸೂಕ್ತ ಸಮಯಕ್ಕಾಗಿ ಕಾಯುವುದು ಉತ್ತಮ. ಈ ಅವಧಿಯಲ್ಲಿ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇರುವುದರಿಂದ ಹಣದ ವಿಚಾರದಲ್ಲಿ ಅಪಾಯ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು, ಆದರೆ ಅವರ ಮಾತುಗಳನ್ನು ತಕ್ಷಣ ನಂಬುವುದು ಸೂಕ್ತವಲ್ಲ. ಯಾವುದೇ ಹಣಕಾಸಿನ ಯೋಜನೆ ಅಥವಾ ಪಾಲುದಾರಿಕೆಯಲ್ಲಿ ಮುಂದುವರಿಯುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಒಟ್ಟಿನಲ್ಲಿ ಚಂದ್ರಗ್ರಹಣದ ಅವಧಿಯಲ್ಲಿ ತಾಳ್ಮೆ, ಎಚ್ಚರಿಕೆ ಮತ್ತು ವಿವೇಚನೆಯಿಂದ ನಡೆದುಕೊಂಡ್ರೆ ಅನಗತ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು. ವೃಶ್ಚಿಕ ರಾಶಿ. ಚಂದ್ರಗ್ರಹಣದ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡುವ ಮೊದಲು ಎಲ್ಲ ವಿವರಗಳನ್ನು ಪರಿಶೀಲಿಸುವುದು ಅಗತ್ಯ. ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಒತ್ತಡ ಅಥವಾ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಾದಕ್ಕಿಳಿಯದೆ ಶಾಂತವಾಗಿ ನಡೆದುಕೊಳ್ಳಿ. ಪ್ರಯಾಣ ಮಾಡುವವರು ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಉತ್ತಮ. ಕುಟುಂಬದವರ ಬೆಂಬಲ ದೊರೆಯಲಿದ್ದು ಅವರೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ. ಮಕರ ರಾಶಿ. ಚಂದ್ರಗ್ರಹಣದ ಪ್ರಭಾವದಿಂದ ಮಕರ ರಾಶಿಯವರಿಗೆ ಈ ಅವಧಿಯು ಸ್ವಲ್ಪ ಸವಾಲಿನದ್ದಾಗಿರಬಹುದು. ಈಗಾಗಲೇ ನಡೆಯುತ್ತಿರುವ ಕೆಲಸಗಳು ಅಥವಾ ಯೋಜನೆಗಳಲ್ಲಿ ಅನಿರೀಕ್ಷಿತ ವಿಳಂಬ ಉಂಟಾಗಬಹುದು. ಇದರಿಂದ ಮಾನಸಿಕ ಒತ್ತಡ ಮತ್ತು ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಎದುರಿಸುವುದು ಮುಖ್ಯ. ಕೆಲಸದ ಒತ್ತಡ ಹೆಚ್ಚಾದರೂ ಒಂದೇ ಬಾರಿಗೆ ಎಲ್ಲವನ್ನೂ ಪೂರ್ಣಗೊಳಿಸಲು ಪ್ರಯತ್ನಿಸುವ ಬದಲು ಆದ್ಯತೆಯ ಆಧಾರದ ಮೇಲೆ ಕೆಲಸಗಳನ್ನು ಪೂರ್ಣಗೊಳಿಸಿ. ಅತಿಯಾದ ಒತ್ತಡ ತೆಗೆದುಕೊಂಡರೆ ಪರಿಸ್ಥಿತಿ ಮತ್ತಷ್ಟು ಕಷ್ಟಕರವಾಗಬಹುದು. ಆದ್ದರಿಂದ ಶಾಂತ ಮನಸ್ಸಿನಿಂದ ಪ್ರತಿ ಹೆಜ್ಜೆಯನ್ನು ಯೋಚಿಸಿಡುವುದು ಉತ್ತಮ. ಹಣಕಾಸಿನ ವಿಚಾರದಲ್ಲಿಯೂ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚು ಅಥವಾ ಹಣಕಾಸಿನ ನಷ್ಟವು ಚಿಂತೆಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ದೊಡ್ಡ ಹೂಡಿಕೆ ಅಥವಾ ಅಪಾಯಕಾರಿ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ತಾಳ್ಮೆ ಮತ್ತು ವಿವೇಚನೆಯಿಂದ ನಡೆದುಕೊಂಡ್ರೆ ಈ ಕಷ್ಟಕರ ಅವಧಿಯನ್ನು ಸುಲಭವಾಗಿ ಎದುರಿಸಬಹುದು.
ಕುಂಭರಾಶಿ. ವರ್ಷದ ಅಂತಿಮ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿಯೇ ಸಂಭವಿಸುತ್ತಿರುವುದರಿಂದ ಈ ರಾಶಿಯವರಿಗೆ ಇದರ ಪ್ರಭಾವ ಸ್ವಲ್ಪ ಸವಾಲಿನದ್ದಾಗಿರಬಹುದು. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಹೆಚ್ಚಿನ ತಾಳ್ಮೆ ಮತ್ತು ವಿವೇಚನೆ ಅಗತ್ಯ. ಸಣ್ಣದೊಂದು ತಪ್ಪು ನಿರ್ಧಾರವು ಅನಗತ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಆತುರಕ್ಕೆ ಅವಕಾಶ ನೀಡದೆ ಪ್ರತಿಯೊಂದು ವಿಚಾರವನ್ನು ಯೋಚಿಸಿ ಮುಂದುವರಿಯಿರಿ. ವೃತ್ತಿ ಜೀವನದಲ್ಲಿ ಉದ್ಯೋಗ ಬದಲಾವಣೆ, ಹೊಸ ಕೆಲಸ ಅಥವಾ ಪ್ರಮುಖ ವೃತ್ತಿ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಂತರವೇ ಮುಂದಿನ ಹೆಜ್ಜೆ ಇಡಿ. ಬಾಕಿ ಉಳಿದಿರುವ ಅಗತ್ಯ ಕೆಲಸಗಳನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಆರೋಗ್ಯದ ವಿಚಾರದಲ್ಲಿ ವಿಶೇಷ ಕಾಳಜಿ ವಹಿಸಿ. ದೈನಂದಿನ ವಿಚಾರದಲ್ಲಿ ಸಾಕಷ್ಟು ವಿಶ್ರಾಂತಿ ಮತ್ತು ನಿಯಮಿತ ದಿನಚರಿಗೆ ಆದ್ಯತೆ ನೀಡಿ. ಕುಟುಂಬದ ವಿಚಾರದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿದ್ದು ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಮುಂದುವರಿಯಲಿದೆ. ಒಟ್ಟಿನಲ್ಲಿ ಈ ಅವಧಿಯಲ್ಲಿ ತಾಳ್ಮೆ, ಎಚ್ಚರಿಕೆ ಮತ್ತು ಸರಿಯಾದ ನಿರ್ಧಾರಗಳು ನಿಮಗೆ ಯಾವುದೇ ಅನಗತ್ಯ ತೊಂದರೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತವೆ. ಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಧ್ಯಾನ ಮತ್ತು ಪ್ರಾರ್ಥನೆ. ಗ್ರಹಣ ಪ್ರಾರಂಭವಾಗುತ್ತಿದ್ದಂತೆ ಜನರು ಕುಶ ಆಸನದಲ್ಲಿ ಮೌನವಾಗಿ ಕುಳಿತು ವಿಷ್ಣು, ಶಿವ ಮತ್ತು ದುರ್ಗಾದೇವಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಸಲಹೆಯನ್ನು ನೀಡಲಾಗಿದೆ. ನೀವು ಯಾವುದೇ ಮಂತ್ರವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಓಂ ಎಂದು ಉಚ್ಚರಿಸಲು ಪ್ರಾರಂಭಿಸಿ. ಸೂರ್ಯಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಆದಷ್ಟು ಮನೆಯಲ್ಲಿಯೇ ಇರಿ. ಕುಶ ಅಥವಾ ತುಳಸಿ ದಳ ಬಳಸಿ. ಗ್ರಹಣದ ಸೂತಕ ಕಾಲ ಆರಂಭವಾಗುವುದಕ್ಕೂ ಮುನ್ನ ಆಹಾರವನ್ನು ಸೇವಿಸಿ. ಆಹಾರ ಮನೆಯಲ್ಲಿದ್ದರೆ, ಆಹಾರ ವಸ್ತುಗಳು ಮನೆಯಲ್ಲಿದ್ದರೆ ಅಥವಾ ನೀರಿನ ಪಾತ್ರೆಗಳು ಮನೆಯಲ್ಲಿದ್ದರೆ ಅದರಲ್ಲಿ ತುಳಸಿ ದಳಗಳನ್ನು ಅಥವಾ ಕುಶ ಹುಲ್ಲನ್ನು ಹಾಕಿಡಿ. ಇದು ಗ್ರಹಣ ಹಿಡಿದಿರುವ ನಕಾರಾತ್ಮಕ ಕಿರಣಗಳಿಂದ ಆಹಾರವನ್ನು ರಕ್ಷಿಸುತ್ತದೆ. ಸೂರ್ಯಗ್ರಹಣ ಪ್ರಾರಂಭವಾಗುವ ಮೊದಲು ದೇವರು ಮತ್ತು ದೇವತೆಗಳ ಎಲ್ಲ ವಿಗ್ರಹಗಳನ್ನು ಶುದ್ಧವಾದ ಬಟ್ಟೆಯಿಂದ ಮುಚ್ಚಿ ಗಂಗಾಜಲ ಸಿಂಪಡಿಸಿ. ನಿಮಗೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನೀವು ಸುಂದರಕಾಂಡ, ರಾಮಚರಿತಮಾನಸ, ಭಗವದ್ಗೀತೆಯಂತಹ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಪುಸ್ತಕವನ್ನು ಓದಬಹುದು. ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು. ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಗಂಗಾಜಲವನ್ನು ಸಿಂಪಡಿಸಿಕೊಳ್ಳಿ. ಮನೆಯ ಮೂಲೆ ಮೂಲೆಯಲ್ಲೂ ಗಂಗಾಜಲ ಸಿಂಪಡಿಸಿ ಶುದ್ಧೀಕರಿಸಬೇಕು. ಆಹಾರ ಸೇವಿಸದಿರಿ. ಗ್ರಹಣದ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಹಾರವನ್ನು ಸೇವಿಸಬಾರದು ಎನ್ನುವ ನಂಬಿಕೆ ಇದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ತಿನ್ನಬಹುದು ಮತ್ತು ಔಷಧವನ್ನು ಪಡೆಯಬಹುದು. ಗ್ರಹಣದ ಸಮಯವನ್ನು ಅಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹೋಗಬೇಡಿ. 2026 ಚಂದ್ರಗ್ರಹಣದ ದಿನ ನಾವು ಏನು ಮಾಡಬೇಕು? ಗ್ರಹಣದ ಸೂತಕ ಕಾಲ ಆರಂಭವಾಗುವ ಮುನ್ನ ನಾವು ಬಳಸುವ ನೀರಿನಲ್ಲಿ, ಆಹಾರ ಪದಾರ್ಥಗಳಲ್ಲಿ ಅಥವಾ ಇನ್ಯಾವುದೇ ದ್ರವರೂಪದ ವಸ್ತುಗಳ ಮೇಲೆ ಅಥವಾ ಅದರಲ್ಲಿ ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಹಾಕಿಡಿ. ಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ತಪ್ಪಾದರೂ ನಾವು ಈ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಅಥವಾ ಪುಸ್ತಕಗಳನ್ನು ಓದಬಹುದು ಅಥವಾ ಪಠಿಸಬಹುದು. ಚಂದ್ರಗ್ರಹಣದ ಸಮಯದಲ್ಲಿ ನಾವು ಮಂತ್ರವನ್ನು ಪಠಿಸಬೇಕು. ಇದರಿಂದ ಗ್ರಹಣದ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಉಂಟಾಗುವುದಿಲ್ಲ. ಚಂದ್ರಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ತರ್ಪಣ, ಶ್ರಾದ್ದ, ಜಪ, ಹವನ, ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು. ಗ್ರಹಣ ಮುಗಿದ ನಂತರ ದೇವರ ಪೂಜೆ ಮಾಡಿ ಮತ್ತು ದಾನ ಮಾಡಿ. ಸ್ನಾನ ಮಾಡಿದ ನಂತರ ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾಡುವುದು ತುಂಬಾ ಮುಖ್ಯ. ಗ್ರಹಣದ ಸಮಯದಲ್ಲಿ ನಿಷಿದ್ಧ ಕೆಲಸಗಳನ್ನು ಮಾಡುವುದರಿಂದ ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಇಷ್ಟ ದೇವರನ್ನ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಒಂದು ಮುಷ್ಟಿ ಗೋಧಿ ಹಿಟ್ಟು ಹಾಗೂ ಕರಿಮೆಣಸಿನಿಂದ ಯಾವ ಕೆಲಸವನ್ನ ಮಾಡಿದರೆ ನಿಮ್ಮ ಜೀವನವು 24 ಗಂಟೆಗಳಲ್ಲಿ ಶಿವನ ಅನುಗ್ರಹದಿಂದ ಬದಲಾಗುತ್ತದೆ. ಅದೆಷ್ಟೇ ಕಷ್ಟಗಳಿಂದಲೂ ಪಾರ್ವತಿ ದೇವಿಯ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವಷ್ಟು ಅದೃಷ್ಟ ಕೂಡಿ ಬರುತ್ತೆ. ಯಾವ ದೇವರುಗಳನ್ನು ತಪ್ಪದೇ ಪೂಜಿಸಬೇಕು, ಯಾವ ಒಂದು ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ.
ಇನ್ನು ಮೊಸರು ಹಾಗೂ 3 ಚಿಟಿಕೆ ಕುಂಕುಮದಿಂದ ಈ ಕೆಲಸವನ್ನ ಮಾಡಿ ನೀವು ಕೇಳಿದ ಕೋರಿಕೆಗಳು ನೆರವೇರುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಅನುಗ್ರಹಕ್ಕೋಸ್ಕರ ಯಾವ ಕೆಲಸಗಳನ್ನ ಈ ಶುಕ್ರವಾರ ಮಾಡಿಕೊಳ್ಬೇಕು, ಯಾವ ವಿಶೇಷ ಎಲೆಯನ್ನ ಮನೆಗೆ ತಂದರೆ ದುಷ್ಟಶಕ್ತಿಗಳು ನಾಶವಾಗಿ ಹಣ, ಆರೋಗ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಎಷ್ಟೋ ಜನ ಕಾಯುತ್ತೀರಿ. ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಬರುವ ಶುಕ್ರವಾರಗಳೆಂದು ಮಾಡುವ ಪೂಜೆ ಅನುಷ್ಠಾನಗಳು ದುರ್ಗಾ ಮಾತೆಗೆ, ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಶುಕ್ರವಾರದಂದು ಮನೆಗೆ ತಪ್ಪದೆ ಬೇವಿನ ಎಲೆಗಳನ್ನು ತನ್ನಿ. ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ರೆ ತಪ್ಪದೆ ಕಳಸ ಇಡುವ ಪದ್ಧತಿ ಇಲ್ಲವೆಂದರೂ ಚಿಕ್ಕದಾಗಿ ಕಲಶ ಇಟ್ಟು ಈ ಒಂದು ವಿಧಾನವನ್ನು ಪಾಲಿಸಿ. ಒಂದು ಚೊಂಬಿಗೆ ನೀರು ತುಂಬಿಸಿ ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ, ಒಂದು ನಿಂಬೆಹಣ್ಣನ್ನು ಕಲಶಕ್ಕೆ ಹಾಕಿ ಕಲಶಕ್ಕೆ ಒಂದು ಸುತ್ತು ಅರಿಶಿನದ ದಾರವನ್ನು ಕಟ್ಟಿ ಕಲಶದ ಮುಂದೆ ಸಿಹಿ ನೈವೇದ್ಯ ಇಟ್ಟು ದುರ್ಗಾ ಮಾತೆಗೆ ಹೀಗೆ ಬೇಡಿಕೊಳ್ಳಿ. ಅಮ್ಮ ದುರ್ಗೆ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಕಾಳಿಕಾದೇವಿ, ಗ್ರಾಮ ದೇವತೆ, ಹೀಗೆ ನಿಮಗೆ ಇಷ್ಟವಾದ ದೇವಿ ದೇವತೆಗಳ ಹೆಸರನ್ನ ಹೇಳಿ. ಎಷ್ಟೋ ಕುಟುಂಬಗಳಿಗೆ 100ರಲ್ಲಿ 90ರಷ್ಟು ಮನೆತನಗಳಿಗೆ ಹೆಣ್ಣು ದೇವರೇ ಮನೆ ದೇವರಾಗಿರುತ್ತಾರೆ. ದೇವಿಯ ಹೆಸರನ್ನ ಹೇಳಿ ಕಲಶ ಇಟ್ಟು ಮದುವೆ ಸಂಕಲ್ಪ, ಸಂತಾನದ ಸಂಕಲ್ಪ, ಸಾಲ ತೀರುವಂತಹ ಸಂಕಲ್ಪ, ಆರೋಗ್ಯ, ಹಣ, ವಿದ್ಯೆ, ಹೊಸ ಉದ್ಯೋಗ, ಶತ್ರುಬಾಧೆ, ಯಾವುದೇ ಕಷ್ಟಗಳಿದ್ದರೂ ದೂರ ಮಾಡುತ್ತಾ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಮೊಸರನ್ನದ ಜೊತೆಗೆ ಸಿಹಿ ಪೊಂಗಲನ್ನು ಮಾಡಿ ಕಲಶದ ಮುಂದೆ ನೈವೇದ್ಯವನ್ನ ಇಡಿ. ದುರ್ಗಾ ಅಷ್ಟೋತ್ತರ, ಲಲಿತ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಶುಕ್ರವಾರದ ಪೂಜೆಯನ್ನು ಮಾಡಿಕೊಳ್ಳಿ. ಈ ಒಂದು ವಿಧಿವಿಧಾನವನ್ನು, ವಿಶೇಷ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಬೆಳಗ್ಗೆ 4:30ರಿಂದ 5:30, ಬೆಳಗ್ಗೆ 6ರಿಂದ 7 ಗಂಟೆ, ಬೆಳಗ್ಗೆ 9ರಿಂದ 10:20. ಈ ಸಮಯದಲ್ಲಿ ನೀವು ದುರ್ಗಾ ಮಾತೆಯ ಪೂಜೆ ಅಥವಾ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಬಹುದು. ಕಲಶ ಇಟ್ಟು ಪೂಜೆ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು? ಕುಂಕುಮವನ್ನು ದುರ್ಗಾದೇವಿಯ ಮುಂದೆ ಒಂದು ಬಟ್ಟಲು ಅಥವಾ ತಟ್ಟೆಯಲ್ಲಿಟ್ಟು ಆ ತಟ್ಟೆಗೆ ಕುಂಕುಮವನ್ನು ಹಾಕುತ್ತಾ ದುರ್ಗಾ ಅಷ್ಟೋತ್ತರ ಅಥವಾ ಅಭಿರಾಮಿ ಸ್ತೋತ್ರ ಪಾರಾಯಣ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿಕೊಂಡು ಈ ಅಭಿರಾಮಿ ಸ್ತೋತ್ರದ ಆಡಿಯೋವನ್ನು ಕೇಳಿ. ದುರ್ಗಾದೇವಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ದೇವಿಯ ಮುಂದೆ ಕುಳಿತು ಈ ಪೂಜೆಯನ್ನು ಮಾಡಿಕೊಳ್ಳಿ. ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟವಾದ ದೇವಿಯನ್ನು ಸ್ಮರಿಸಿ ಅಭಿರಾಮಿ ಸ್ತೋತ್ರವನ್ನು ಕೇಳುತ್ತಾ ಕುಂಕುಮಾರ್ಚನೆಯನ್ನು ಅತ್ಯಂತ ಸರಳವಾಗಿ ಮಾಡಿಕೊಳ್ಳಿ. ಬಳಿಕ ಆ ಕುಂಕುಮವನ್ನು ಇಡೀ ಕುಟುಂಬ ಹಣೆಗಿಟ್ಟುಕೊಳ್ಳಿ. ಪೂಜೆಯಲ್ಲಿ ದೇವಿಗೋಸ್ಕರ ಹಾಲಿಗೆ ಕಲ್ಲು ಸಕ್ಕರೆ ಹಾಕಿಡಿ. ವೀಳ್ಯದೆಲೆ, ಬಾಳೆಹಣ್ಣು, ಬಳೆ, ನಾಣ್ಯಗಳನ್ನು ಇಟ್ಟು ಹಣದ ಅಭಿವೃದ್ಧಿಯಾಗಲಿ, ಬಡತನ ದೂರವಾಗಲಿ, ಮನೆಯ ಯಜಮಾನ ಅಂದರೆ ನಿಮ್ಮ ಪತಿಗೆ ಸಕಲ ದಿಕ್ಕುಗಳಿಂದಲೂ ಯಶಸ್ಸು, ಅದೃಷ್ಟ ಕೂಡಿ ಬರಲಿ ಎಂದು ನಮಸ್ಕಾರ ಮಾಡಿಕೊಳ್ಳಿ. ಶುಕ್ರವಾರ ಕಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಮೊಸರನ್ನ ನೈವೇದ್ಯ ಮಾಡಿಕೊಂಡು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಸಿ. ಬಳಿಕ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ. ಗ್ರಾಮ ದೇವತೆಗೆ ಬೇವಿನ ಎಲೆ, ನಿಂಬೆಹಣ್ಣಿನ ದೀಪದ ಆರತಿಗಳನ್ನು ಅರ್ಪಿಸಿ. ಶುಕ್ರವಾರ ವಾರಾಹಿ ದೇವಿಯನ್ನು ನೆನೆದು ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳಿಕೊಳ್ಳಬಹುದು. ಮೈಸೂರು ಶ್ರೀ ಚಾಮುಂಡೇಶ್ವರಿ ಬೆಟ್ಟವಾಗಿರಬಹುದು, ದುರ್ಗಾ ಮಾತೆಯ ಶಕ್ತಿ ಕ್ಷೇತ್ರಗಳನ್ನಾಗಿರಬಹುದು. ಮೆಟ್ಟಲು ಸೇವೆ ಮಾಡುತ್ತಾ ಅಂತ ದೇವಿಗೆ ಶುಕ್ರವಾರಗಳಲ್ಲಿ ಸೀರೆ, ಬಳೆ, ಮಡಿಲಕ್ಕಿ ಕೊಡ್ತೀನಿ ಅಂತ ನಿಮ್ಮ ಕೋರಿಕೆಗೆ ತಕ್ಕಂತೆ ಹರಕೆಗಳನ್ನು ಮಾಡಿಕೊಳ್ಳಿ. ಲಕ್ಷ್ಮೀದೇವಿ ಅದೃಷ್ಟ ಹಾಗೂ ಐಶ್ವರ್ಯವನ್ನು ಕರುಣಿಸಲು ಶುಕ್ರವಾರಗಳಂದು ಒಂದೇ ಒಂದು ತಾವರೆ ಪುಷ್ಪವನ್ನು ದೇವಿಯ ಮುಂದಿಟ್ಟು ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಎರಡನ್ನೂ ಕೂಡ ಜೊತೆಯಲ್ಲಿ ಕೇಳಿ. ದೇವಿಗೆ ಆಗಿನಿಂದ ಮಾಡಿದ ಪಾಯಸ, ಸಿಹಿ ಪಾಯಸವನ್ನು ಅರ್ಪಿಸಿ. ಮಹಾಲಕ್ಷ್ಮಿ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರದ ಆರತಿ ಬೆಳಗಿ ಸಾಲದ ಜೀವನದಿಂದ ಮುಕ್ತಿ ದೊರೆತು ಹಣದ ವಿಸ್ಮಯಗಳು ನಿಮ್ಮ ಬದುಕಿನಲ್ಲಿ ನಡೆಯಲಿ ಎಂದು ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಗೆ ಬೇಡಿಕೊಳ್ಳಿ. ಶ್ರೀಚಕ್ರ ಇರುವ ದೇವಿ ಆಲಯಗಳಿಗೆ ಶುಕ್ರವಾರಗಳಂದು ಭೇಟಿ ನೀಡಿ ದರ್ಶನ ಪಡೆದರೆ ಜೀವನದಲ್ಲಿ ಎಂದಿಗೂ ಶತ್ರು ಬಾಧೆಗಳು ಬಾಧಿಸುವುದಿಲ್ಲ. ಮಾಟಮಂತ್ರ, ದುಷ್ಟಶಕ್ತಿಗಳ ಕಾಟದಿಂದ ಬೇಸತ್ತಿದ್ರೆ ತಪ್ಪದೆ ಶುಕ್ರವಾರಗಳಂದು ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಎಳನೀರಿನಿಂದ ಅಭಿಷೇಕ ಮಾಡಿಸಿ. ಗೋರಂಟಿ ಅಂದರೆ ಮೆಹಂದಿಯನ್ನು ಈ ಶುಕ್ರವಾರ ಕೈಗೆ ಹಾಕಿಕೊಂಡ್ರೆ ದುರ್ಗಾದೇವಿಯ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ದೇಹದಲ್ಲಿನ ವಿಷಕಾರಿ ಜಂತುಗಳು ಇದರಿಂದ ಸಾಯುತ್ತವೆಂದು ವಿಜ್ಞಾನ ಹೇಳುತ್ತದೆ. ಮೆಹಂದಿಯನ್ನು ಈ ಶುಕ್ರವಾರದಂದು ಕೈಗೆ ಹಚ್ಚಿಕೊಂಡ್ರೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅದೃಷ್ಟ ಕೂಡ ವೃದ್ಧಿಯಾಗುತ್ತದೆ.
ಮೆಹಂದಿ ಎಲೆಗಳು ಸಿಕ್ಕರೆ ಸ್ವಲ್ಪ ಅರಿಶಿನ ಬೆರೆಸಿ ನಿಮ್ಮ ಕೈನಿಂದ ಅರೆದು ಕೈಗೆ ಹಚ್ಚಿಕೊಳ್ಳಿ. ಮೊದಲು ತಿಳಿಸಿದ ಕಳಸ ಪೂಜೆಯನ್ನು ಶುಕ್ರವಾರ ಮಾಡಿರ್ತೀನಿ. ಮರುದಿನ ಶನಿವಾರ ಕಳಸ ವಿಸರ್ಜನೆಯನ್ನು ಬೆಳಗ್ಗೆ ಮಾಡಿಕೊಳ್ಳಬಹುದು. ಕಳಸದಲ್ಲಿದ್ದಂತಹ ನಿಂಬೆಹಣ್ಣು, ಎಲೆ, ನೀರನ್ನು ಮರದ ಬುಡಕ್ಕೆ ಹಾಕಿ ನಾಣ್ಯವನ್ನು ಪೂಜಾ ಕೋಣೆಯಲ್ಲಿಟ್ಟಿಟ್ಟುಕೊಳ್ಳಿ. ಶುಕ್ರವಾರ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅರಿಶಿನ, ಕುಂಕುಮ, ತಾಂಬೂಲ, ರವಿಕೆ, ಹಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಸುಮಂಗಲಿ ತತ್ವ ನಿಮಗೆ ವೃದ್ಧಿಯಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಮುತ್ತೈದೆಯರ ಮೂಲಕ ಮನೆಗೆ ಪ್ರವೇಶ ಮಾಡುತ್ತಾಳೆ. ಇನ್ನು ಮೊದಲು ವಾಯುಪುತ್ರ ಆಂಜನೇಯನ ಗುಡಿಗೆ ಹೋಗಿ ಆತನ ದರ್ಶನ ಪಡೆದು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿ. ಇದರಿಂದ ಅಸಾಧ್ಯವಾದ ಕೆಲಸಗಳು ಕೂಡ ಸಾಧ್ಯವಾಗುತ್ತದೆ. ಕೆಲಸಗಳು ಸುಲಭವಾಗುತ್ತದೆ. ದುಷ್ಟಶಕ್ತಿಗಳ ನಾಶವಾಗುತ್ತದೆ. ಶತ್ರು ಭಯ, ಆರೋಗ್ಯ ಸಮಸ್ಯೆಗಳಿಂದ ವಿಶೇಷ ರಕ್ಷಣೆ ಆಂಜನೇಯನಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ನೀವು ಯಾವುದೇ ಅನುಷ್ಠಾನಗಳನ್ನು ಮಾಡಿದರೂ ದೃಷ್ಟಿ ತೆಗೆಯಲು ಮಾಡುವಂಥ ಪರಿಹಾರಗಳನ್ನು ಮಾಡಿದರೆ ಅತಿ ಬೇಗನೆ ಫಲ ನೀಡುತ್ತದೆ. ಈ ದಿನ ಪಿತೃಗಳ ಸೇವೆ ಮಾಡಿದರೆ, ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಭಗವಂತನು ಪಿತೃಗಳ ಸ್ಮರಣೆ ಮಾಡಬೇಕು. ಕೇವಲ ಪಿತೃಪಕ್ಷದಲ್ಲಷ್ಟೇ ಅಲ್ಲದೆ ಪ್ರತಿ ತಿಂಗಳು ಬರುವಂತಹ ಇಂತಹ ಅಮಾವಾಸ್ಯೆಗಳಂದು ಪಿತೃತರ್ಪಣವನ್ನು ನೀಡುತ್ತಾ ಬಂದರೆ ಪಿತೃಗಣಗಳು ಸಂತೃಪ್ತಗೊಂಡು ಇಡೀ ಕುಟುಂಬಕ್ಕೆ ಆರಿಸುತ್ತಾರೆ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ, ಕಾರ್ಯ ಅಡೆತಡೆ, ಹಣದ ಸಂಕಷ್ಟ ದೂರವಾಗಿ ಉತ್ತಮೋತ್ತಮ ಫಲಗಳು ಸಿಗುತ್ತದೆ. ಈ ದಿನ ಪಿತೃಗಳಿಗೆ ತಪ್ಪದೆ ತರ್ಪಣವನ್ನು ನೀಡಿ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನವನ್ನು ನೀವು ತಯಾರಿಸಿದ ಆಹಾರವನ್ನು ಮನೆಯ ಹೊರಭಾಗದಲ್ಲಿ ಒಂದು ಎಲೆಯ ಮೇಲಿಟ್ಟು ಪಿತೃಗಳ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ನಾಳೆ ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯ ಆಗಿಲ್ಲ ಅಂದರೆ ಪವಿತ್ರ ನದಿಗಳ ನೀರನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಅದು ಕೂಡ ಸಾಧ್ಯವಾಗಲ್ಲ ಅಂದರೆ ಕಲ್ಲುಪ್ಪು, 5-6 ಬೇವಿನ ಎಲೆಯನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟೆಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿ ತೆಗೆದು ಮನೆಯ ಬಳಿ ಇರುವಂತಹ ಶ್ವಾನಕ್ಕೆ ನೀಡಬೇಕು. ಇದರಿಂದ ನಿಮಗಿರುವ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ಕಳೆದು ಹೋಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟ ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ದರೆ ದೂರವಾಗುತ್ತದೆ. ಇದರಿಂದ ಸಕಲ ಕಾರ್ಯಗಳಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೃಷ್ಟಿದೋಷಗಳು ದೂರವಾದರೆ ಸಂಪಾದನೆಗಿರುವಂತಹ ಅಡ್ಡಿಗಳು ಕೂಡ ಕಳೆದು ಹೋಗುತ್ತದೆ. ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ ಬೇವಿನ ಎಲೆಗಳನ್ನಿಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ ದೀಪಕ್ಕೆ ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಕುಲದೇವರಲ್ಲಿ ಹೆಣ್ಣು ದೇವರುಗಳಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲವಾದರೆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಕಳೆದು ಅನೇಕ ಮೂಲಗಳಿಂದ ಧನಗಮನವಾಗುತ್ತದೆ. ಇದರ ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನವನ್ನಾಗಿರಬಹುದು, ಮೊಸರನ್ನವಾಗಿರಬಹುದು ಕೊಟ್ಟು ವಿಶೇಷವಾಗಿ ಮನೆಯ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆಯನ್ನು ಮಾಡಿಸಿ. ನಂತರ ಪ್ರಸಾದವನ್ನು ಅಲ್ಲಿ ಬಂದಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ ದೇವಿ ದೇಗುಲದಲ್ಲಿ ಸಿಗುವ ಕುಂಕುಮವನ್ನು ಮನೆಗೆ ತಂದು ಹಣೆಗೆ ತಿಲಕವಾಗಿಡುತ್ತಾ ಬನ್ನಿ. ಇದರಿಂದ ಮುಂದಿನ ಗ್ರಾಮ ದೇವತೆಯ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಇರುತ್ತದೆ. ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇತ್ತು ಅನ್ನೋದಾದರೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸಿನ ಕಾಳುಗಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶತ್ರುಗಳೆಲ್ಲ ಸಮೂಹವಾಗಿ ನಶಿಸಿ ಹೋಗ್ತಾರೆ. ಶತ್ರುಗಳು ಮಾಡಿಸುವಂಥ ಮಾಟಮಂತ್ರ ಆಗಿರಬಹುದು, ದುಷ್ಟಶಕ್ತಿಗಳ ಕಾಟ ಆಗಿರಬಹುದು, ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವಂಥ ತೊಂದರೆಗಳು ಶಾಶ್ವತವಾಗಿ ನಿಂತು ಹೋಗುತ್ತದೆ. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವಪ್ಪನ ದರ್ಶನ ಮಾಡಿ ಮನೆಗೆ ಬನ್ನಿ. ಇನ್ನೂ ಸಾಧ್ಯವಾಗುತ್ತೆ ಅಂದರೆ ಕಾಲಭೈರವನ ದರ್ಶನ ಮಾಡಿಕೊಳ್ಳಿ. ಈ ದಿನದಂದು ಪುಸ್ತಕಗಳನ್ನು ದಾನವಾಗಿ ನೀಡಿ, ಧಾನ್ಯಗಳನ್ನು ದಾನವಾಗಿ ನೀಡಿ, ವಸ್ತ್ರ ದಾನವನ್ನು ಮಾಡಿ. ಇದರಿಂದ ಸಕಲ ಪಾಪಗಳು ನಶಿಸಿ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ಮಂತ್ರವನ್ನು ಈ ದಿನ ಕೇವಲ 21 ಬಾರಿ ಹೇಳಿಕೊಂಡು ಶತ್ರುಗಳ ಹೆಸರನ್ನು ಸ್ಮರಿಸಿದರೆ ಅವರಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು, ಕಾಟಗಳು ನಿಂತು ಹೋಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮಗೆ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ: ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ:
ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ಒಂದು ಅದ್ಭುತವಾದ ಮಂತ್ರವನ್ನು ನಾಳೆಯ ದಿನ ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ವಿಷ್ಣು ದೇವರನ್ನು ವಿವಿಧ ರೀತಿಯಲ್ಲಿ ಸ್ಮರಿಸಿಕೊಳ್ಳಿ. ನೋಡಿದ್ರಲ್ಲ, ಶುಕ್ರವಾರದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ದುರ್ಗಾ ಮಾತೆ ಹಾಗೂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯು ಮನೆಗೆ ಬಂದು ಕುಟುಂಬದ ರಕ್ಷಣೆ ಮಾಡ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ದುರ್ಗಾ ಮಾತೆ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.